ಹಾಯ್ ಗೈಸ್, ವೆಲ್ಕಮ್ ಟು ಎನ್ಎಸ್ ಕ್ರಿಯೇಷನ್ಸ್ ಆಫ್ ಎನ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಗೌಡ. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೇನೆ ಅಂದರೆ ವಾಟ್ಸಪ್ನಲ್ಲಿರುವಂಥ ಒಂದು ಬೆಸ್ಟ್ ಟ್ರಿಕ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಗೈಸ್. ಹೌದು ಗೈಸ್, ಈ ಒಂದು ಟ್ರಿಕ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಈ ಒಂದು ಟ್ರಿಕ್ ನಿಮಗೆ ಗೊತ್ತಿರಬಹುದು, ಗೊತ್ತಿರಲೇನೋ ಇರಲಬಹುದು. ಈ ಒಂದು ಟ್ರಿಕ್ ಯಾವುದಿದೆ, ಯಾವ ರೀತಿ ವರ್ಕ್ ಮಾಡಬೇಕು ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ಇನ್ನೊಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ನಾವು ವಾಟ್ಸಪ್ನಲ್ಲಿ ಫೋಟೋನ ಸೆಂಡ್ ಮಾಡಬೇಕಂದ್ರೆ ಲಿಂಕ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ತೀವಿ, ಗ್ಯಾಲರಿನ ಓಪನ್ ಮಾಡ್ಕೊತೀವಿ. ಯಾವ ಒಂದು ಫೋಲ್ಡರಲ್ಲಿ ಪಿಕ್ಚರ್ ಇದೆಯೋ ಆ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಯಾರಿಗೆ ಸೆಂಡ್ ಮಾಡಬೇಕು ಅವರಿಗೆ ನಾವೇನು ಮಾಡ್ತೀವಿ ಅಂದರೆ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀವಿ. ವಾಟ್ಸಪ್ನಲ್ಲಿ ನಾವು ಫೋಟೋನ ಸೆಂಡ್ ಮಾಡಿದ್ವಿ ಅಂತಂದರೆ ಆ ಒಂದು ಪಿಕ್ಚರ್ ಕ್ವಾಲಿಟಿ ಏನಾಗಿರುತ್ತೆ, ಲಾಸ್ ಆಗಿರುತ್ತೆ. ನಾವು ಸೆಂಡ್ ಮಾಡಿರುವಂಥ ಪಿಕ್ಚರ್ನು ಮತ್ತು ರಿಸೀವ್ ಆಗಿರುವಂಥ ಪಿಕ್ಚರ್ನೂ ಕೂಡ ನಾವು ಝೂಮ್ ಮಾಡಿ ನೋಡಿದ್ವಿ ಅಂತಂದರೆ ಏನಾಗುತ್ತೆ ಅಂತಂದರೆ ಬ್ಲರ್ ಇರುತ್ತೆ. ರಿಸೀವ್ ಮಾಡ್ಕೊಂಡಿರ್ತೀವಲ್ವ ಆ ಒಂದು ಪಿಕ್ಚರು ಬ್ಲರ್ ಇರುತ್ತೆ. ಇದಕ್ಕೋಸ್ಕರ ನಾವೇನು ನೋಡೋದು ಅಂತಂದರೆ ಯಾವ ಕ್ವಾಲಿಟಿಲಿ ಇರುತ್ತೋ ಆ ಪಿಕ್ಚರು ಅದೇ ಕ್ವಾಲಿಟಿಲಿ ನಾವೇನು ನೋಡೋದು ಅಂದರೆ ಪಿಕ್ಚರ್ನ ಸೆಂಡ್ ಮಾಡ್ಕೊಬೋದು. ಯಾವುದೇ ಒಂದು ಮೋಡೆಡ್ ಅಪ್ಲಿಕೇಶನ್ ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಕೆಲವರು ಡೊಟೆಡ್ನ ಕ್ಲಿಕ್ ಮಾಡ್ಕೊಂಡು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೆಸ್ಟ್ ಕ್ವಾಲಿಟಿನ ಸೆಟ್ ಮಾಡಿಕೊಂಡು ಕೂಡ ಸೆಂಡ್ ಮಾಡ್ತಾರೆ. ಆ ಟೈಮಲ್ಲಿ ಏನಂತ ಅನ್ಕೊತಾರೆ, ಇದನ್ನು ಬೆಸ್ಟ್ ಕ್ವಾಲಿಟಿಲಿ ಸೆಂಡ್ ಮಾಡಿದ್ದೀವಿ, ಒರಿಜಿನಲ್ ಕ್ವಾಲಿಟಿಲಿ ಸೆಂಡ್ ಆಗಿರುತ್ತೆ ಅಂತ ಅನ್ಕೊತಾರೆ. ನಾವಿಲ್ಲಿ ಬೆಸ್ಟ್ ಕ್ವಾಲಿಟಿ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿದ್ರೂ ಕೂಡ ಏನಾಗಲ್ಲ ಅಂತ ಅಂದರೆ HD ಕ್ವಾಲಿಟಿ ಆ ಒಂದು ಪಿಕ್ಚರ್ ಯಾವ ಒಂದು ಸೈಜಲ್ಲಿರುತ್ತೋ ಆ ಒಂದು ಸೈಜಲ್ಲಿ ಏನಾಗಲ್ಲ, ಸೆಂಡ್ ಆಗೋದಿಲ್ಲ. ಅದೇನಾಗುತ್ತೆ ಅಂದರೆ ಅರ್ಧ ಕ್ವಾಲಿಟಿಲಿ ಸೆಂಡ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಾ 155 KB ಇರುತ್ತೆ ಅಂದರೆ ಅದು 87 KB ಅಥವಾ 77 KB ಈ ರೀತಿ ಏನಾಗಿರುತ್ತೆ ಅಂದರೆ ಸೆಂಡ್ ಆಗಿರುತ್ತೆ. ಇಲ್ಲಿ ನೀವು ನೋಡಿದ್ರೆ 87 KB ಇರುತ್ತೆ. ಬಟ್ ಈ ಒಂದು ಒರಿಜಿನಲ್ ಪಿಕ್ಚರ್ ಸೈಜ್ ಇರೋದು 157 KB. ಇದನ್ನು 157 KBಲೇ ನಾವು ಸೆಂಡ್ ಮಾಡಬೇಕು ಅಂದರೆ ಲಿಂಕ್ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ಲೆಫ್ಟ್ ಸೈಡ್ ಡಾಕ್ಯುಮೆಂಟ್ ಅಂತ ಇರುತ್ತಲ್ಲ, ಡಾಕ್ಯುಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಡಾಕ್ಯುಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಬ್ರೌಸ್ ಅದರ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತಲ್ಲ, ಅಲ್ಲಿ ನೀವು ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಗ್ಯಾಲರಿ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರೋ ಆ ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾರೆ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಸೆಂಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನೋಡಿದ್ರೆ 155 KB ಇರುತ್ತೆ. ರಿಸೀವ್ ಆಗಿರೋದು ಕೂಡ 155 KBನೇ ಆಗಿರುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಅದ್ರ ಮೇಲೆ ಮತ್ತೆ ಟ್ಯಾಪ್ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ಗ್ಯಾಲರಿ ಕೇಳುತ್ತೆ. ಫೋಟೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ನಿಮ್ಮ ಒಂದು ಗ್ಯಾಲರಿ ಏನಾಗುತ್ತೆ ಅಂತಂದರೆ ಈ ಒಂದು ಪಿಕ್ಚರ್ ನಿಮಗೆ ಶೋ ಆಗುತ್ತೆ. ಈ ರೀತಿ ನೀವೇ ನೋಡೋದು ಅಂತಂದರೆ ನಿಮ್ಮ ಒಂದು ವಾಟ್ಸಪ್ ಮುಖಾಂತರನೂ ಕೂಡ HD ಫೋಟೋನ ನೀವು ಸೆಂಡ್ ಮಾಡ್ಬೋದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಷನ್. ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.